ಜಪಾನಿಯರು ದೇವರಿಗೆ ತಮ್ಮ ಪ್ರಾರ್ಥನೆಯನ್ನ ಹೇಗೆ ಸಲ್ಲಿಸ್ತಾರೆ ಅಂದರೆ ಈ ಮರದ ಫಲಕಗಳ ಮೇಲೆ ತಮ್ಮ ಪ್ರಾರ್ಥನೆಯನ್ನ ಬರೆದು ಈ ರೀತಿ ದೇವಾಲಯಗಳಲ್ಲಿ ಕಟ್ತಾರೆ. ಈ ಮರದ ಫಲಕಗಳಿಗೆ ಎಮಾ ಅಂತ ಹೇಳಿ ಕರೀತಾರೆ. ಇದು ಶಿಂತೋ ಧರ್ಮದ ಒಂದು ಸಂಪ್ರದಾಯವಾಗಿದೆ. ಹಿಂದೆಯೆಲ್ಲ ಬಿಳಿ ಕುದುರೆಗಳನ್ನು ದೇವಸ್ಥಾನಕ್ಕೆ ಅರ್ಪಿಸಿ ತಮ್ಮ ಪ್ರಾರ್ಥನೆಯನ್ನ ದೇವರಿಗೆ ಸಲ್ಲಿಸಲಾಗ್ತಿತ್ತಂತೆ. ಅನುಕೂಲಸ್ಥರು ಕುದುರೆಗಳನ್ನು ಸಲ್ಲಿಸಿದರೆ ಸಾಮಾನ್ಯರು ಕುದುರೆಗಳ ಚಿತ್ರವನ್ನ ದೇವರಿಗೆ ಅರ್ಪಿಸಿ ಪ್ರಾರ್ಥನೆಯನ್ನ ಸಲ್ಲಿಸ್ತಿದ್ರಂತೆ. ಕ್ರಮೇಣ ಈ ಕುದುರೆಯ ಚಿತ್ರವಿರುವ ಮರದ ಫಲಕಗಳ ಮೇಲೆ ತಮ್ಮ ಪ್ರಾರ್ಥನೆಗಳನ್ನು ಬರೆದು ಅರ್ಪಿಸಲು ಶುರು ಮಾಡಿದ್ದು, ಈಗ ಪ್ರತಿಯೊಂದು ದೇವಸ್ಥಾನದಲ್ಲಿ ಆ ದೇವಾಲಯಕ್ಕೆ ಸಂಬಂಧಿಸಿದ ಚಿತ್ರದ ಮರದ ಫಲಕಗಳ ಮೇಲೆ ತಮ್ಮ ಪ್ರಾರ್ಥನೆಗಳನ್ನು ಬರೆದು ದೇವಸ್ಥಾನದಲ್ಲಿ ಈ ರೀತಿ ಕಟ್ಟಲಾಗತ್ತೆ. ಮದುವೆಗಾಗಿ, ಮಕ್ಕಳಿಗಾಗಿ, ಆರೋಗ್ಯಕ್ಕಾಗಿ ಈ ರೀತಿ ಬೇರೆ ಬೇರೆ ಫಲಕಗಳಿರುತ್ತೆ. ನಿಮ್ಮ ಪ್ರಾರ್ಥನೆಯನ್ನ ಇದರ ಮೇಲೆ ಬರೆಯಬೇಕಾಗತ್ತೆ. ಆಗಾಗ್ಗೆ ಈ ಫಲಕಗಳನ್ನು ದೇವಸ್ಥಾನಗಳಲ್ಲಿ ಸುಡಲಾಗತ್ತೆ. ಇದನ್ನು ಸುಡೋದ್ರಿಂದ ನಮ್ಮ ಪ್ರಾರ್ಥನೆ ಅಗ್ನಿಯಲ್ಲಿ ಲೀನವಾಗಿ ದೇವರನ್ನ ತಲುಪತ್ತೆ ಅನ್ನೋದು ಜಪಾನಿಯರ ನಂಬಿಕೆಯಾಗಿದೆ. ಧನ್ಯವಾದಗಳು.すぐ寝る